ವೆರಿಕೋಸಿಲ್ ಎನ್ನುವಂತಹ ಒಂದು ಕಂಡೀಷನ್ನು ಔಷಧಿ ಮೂಲಕ ಸಂಪೂರ್ಣವಾಗಿ ಗುಣ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ವೆರಿಕೋಸಿಲ್ ಆದ ನಂತರ ಆಪರೇಷನ್ನೇ ಒಂದೇ ಉಪಾಯ, ಅದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಭಯಪಡುವಂತಹ ಕೆಲಸ ಬೇಡ. ವೀಕ್ಷಕರಿಗೆ ನಮಸ್ಕಾರ. ವೆರಿಕೋಸಿಲ್ ಅಂದರೆ ಏನು, ವೆರಿಕೋಸಿಲ್ ಯಾಕಾಗುತ್ತೆ, ಅದರ ಕಾರಣಗಳು ಏನು, ಅದರ ಲಕ್ಷಣಗಳು ಏನು? ಒಂದು ವೇಳೆ ನಿಮಗೆ ವೆರಿಕೋಸಿಲ್ ಉಂಟಾಗಿದ್ದರೆ ಅದಕ್ಕೆ ಇರುವಂತಹ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಏನೇನು, ಇದೆಲ್ಲವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಹೆಸರು ಡಾಕ್ಟರ್ ಜೀವನ್, ಜೀವಾ ಹೋಮಿಯೋಪತಿ ಕ್ಲಿನಿಕ್, ಕಲಬುರ್ಗಿ. ಇವತ್ತಿನ ದಿನ ನಾವು ವೆರಿಕೋಸಿಲ್ ಬಗ್ಗೆ ತಿಳ್ಕೊಳ್ಳೋಣ. ವೆರಿಕೋಸಿಲ್ ಅನ್ನುವಂತಹ ಒಂದು ಕಂಡೀಷನ್ನು ಸಾಮಾನ್ಯವಾಗಿ ಕನ್ನಡದಲ್ಲಿ ಕಾಮನ್ ಲ್ಯಾಂಗ್ವೇಜಲ್ಲಿ ಬೀಜಗಳು ಅಥವಾ ವೃಷಣಗಳು ಅಂತ ನಾವೇನು ಹೇಳ್ತೀವಿ, ಈ ವೃಷಣಗಳಲ್ಲಿ ಇರುವಂತಹ ರಕ್ತನಾಳಗಳು, ಸ್ಪೆಷಲಿ ವೇನ್ಸ್ ಅಂತ ನಾವು ಹೇಳ್ತೀವಿ, ಆ ವೇನ್ಸ್ಗಳು ದೊಡ್ಡದಾಗ್ತಾ ಹೋಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ, ಅದರ ಎಲಾಸ್ಟಿಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾರಣದಿಂದ ಈ ಒಂದು ವೆರಿಕೋಸಿಲ್ ಅನ್ನುವಂತಹ ಕಂಡೀಷನ್ನು ಡೆವಲಪ್ ಆಗುತ್ತೆ ಮತ್ತು ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ವೆರಿಕೋಸಿಲ್ ಅನ್ನುವಂತಹ ಸಮಸ್ಯೆ ಎಡಗಡೆ ಭಾಗದಲ್ಲೇ ಆಗುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿವರೆಗೂ ಯಾಕೆ ಎಡಗಡೆನೇ ಜಾಸ್ತಿ ಆಗುತ್ತೆ, ಬಲಗಡೆ ಯಾಕೆ ಜಾಸ್ತಿ ಉಂಟಾಗಲ್ಲ, ಈ ವೈದ್ಯಕೀಯ ವಿಜ್ಞಾನಕ್ಕೂ ಇದು ಇನ್ನೂ ಸವಾಲಾಗೇ ಉಳಿದಿದೆ. ಬಟ್ ನೋಡುವಂತಹ 10 ಕೇಸ್ಗಳಲ್ಲಿ 8ರಿಂದ 9 ಕೇಸ್ಗಳಲ್ಲಿ ನಾವು ನೋಡೋದೇನೆಂದರೆ ಲೆಫ್ಟ್ ಸೈಡೆಡ್ ವೆರಿಕೋಸಿಲ್, ಅಂದರೆ ಈ ಎಡಗಡೆ ಏನು ವೃಷಣ ಇರುತ್ತೆ ಆ ಭಾಗದ ರಕ್ತನಾಳ, ವೇನ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಊದ್ಕೊಂಡಿರುತ್ತೆ, ದಪ್ಪ ಆಗಿರುತ್ತೆ. ಸೊ ಈ ಥರ ವೆರಿಕೋಸಿಲ್ ಉಂಟಾದಾಗ ಏನೇನಾಗುತ್ತೆ, ನೋವು ಆಗಬಹುದು, ಆ ಭಾಗ ಸ್ವೆಲ್ಲಿಂಗ್ ಆಗಬಹುದು, ಡಿಸ್ಕಂಫರ್ಟ್ ಜಾಸ್ತಿ ಇರುತ್ತೆ ಮತ್ತು ಇನ್ನೂ ಹಲವಾರು ಲಕ್ಷಣಗಳು ಕಂಡುಬರುತ್ತೆ. ಒಂದೇ ಜಾಗದಲ್ಲಿ ಬಹಳ ಹೊತ್ತು ಕೂಡ್ಲಿಕ್ಕೆ ಆಗೋದಿಲ್ಲ, ಟ್ರಾವೆಲಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯೂಶ್ವಲಿ ವೆರಿಕೋಸಿಲ್ ಆಗಿರುವಂತಹ ಪೇಷಂಟ್ಸ್ಗಳಿಗೆ ನಾವು ಅಡ್ವೈಸ್ ಮಾಡೋದೇನು ಅಂತ ಹೇಳಿದರೆ, ಜಾಸ್ತಿ ಟೂ ವೀಲರಲ್ಲಿ, ಸ್ಪೆಷಲಿ ಟೂ ವೀಲರಲ್ಲಿ ಟ್ರಾವೆಲಿಂಗನ್ನು ಮಾಡಬಾರ್ದು ಮತ್ತು ಜಿಮ್ಗೆ ಹೋಗುವಂತಹ ಅಥವಾ ಕೆಲವೊಂದು ವೇಟ್ ಲಿಫ್ಟ್ ಮಾಡುವಂತಹ ಎಕ್ಸಸೈಸ್ಗಳನ್ನೆಲ್ಲ ಮಾಡೋ ಹಾಗಿರೋದಿಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ. ಮೊದಲನೇ ಥಿಂಗು. ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದರೆ, ಈ ಒಂದು ವೆರಿಕೋಸಿಲ್ ಅನ್ನುವಂಥ ಕಂಡೀಷನ್ನು ಬಹಳ ಜನಕ್ಕೆ ಗೊತ್ತಿಲ್ಲದೇ ಇರುವಂತಹ ಸಂಗತಿ ಏನು ಅಂತ ಹೇಳಿದರೆ, ಈ ವೆರಿಕೋಸಿಲ್ ಸಮಸ್ಯೆ ಆದಾಗ ಯೂಶ್ವಲಿ ಆಪರೇಷನ್ನೇ ಮಾಡಬೇಕಾಗುತ್ತೆ ಅಂತ ಸಾಮಾನ್ಯವಾಗಿ ಜನರ ನಂಬಿಕೆ ಇದೆ. ಆಪರೇಷನ್ ಮಾಡಬೇಕಾದಂತಹ ಪರಿಸ್ಥಿತಿ ಯೂಶ್ವಲಿ ಕೊನೆ ಹಂತದಲ್ಲಿ ಬರುವಂಥದ್ದು. ಅಂದರೆ ಪ್ರತಿಯೊಂದು ವೆರಿಕೋಸಿಲ್ ಪೇಷಂಟ್ಸ್ಗೆ ಆಪರೇಷನ್ ಅವಶ್ಯಕತೆ ಇರುವುದಿಲ್ಲ. ಎಷ್ಟೋ ಕೇಸ್ಗಳಲ್ಲಿ ಔಷಧಿ ಮೂಲಕನೇ ಇದನ್ನು ನಾವು ಗುಣಪಡಿಸುವಂತಹ ಕೆಲಸ ಮಾಡಬಹುದು. ಹೋಮಿಯೋಪತಿಯಿಂದ ಇದು ಸಾಧ್ಯತೆ ಇರುತ್ತೆ. ಸೊ ಇವತ್ತಿನ ದಿನ ನಾನು ನಿಮಗೆ ಒಂದು ಕೇಸನ್ನು ತೋರಿಸ್ತೀನಿ. ಇದರಲ್ಲಿ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದರೆ, ವೆರಿಕೋಸಿಲ್ ಎನ್ನುವಂತಹ ಒಂದು ಕಂಡೀಷನ್ನು ಔಷಧಿ ಮೂಲಕ ಸಂಪೂರ್ಣವಾಗಿ ಗುಣ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ
ನಾನು ಆಲ್ರೆಡಿ ಒಂದು ವೆರಿಕೋಸೀಲ್ ಮೇಲೆ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ವೆರಿಕೋಸೀಲ್ ಅಂದರೆ ಏನು, ಅದು ಯಾಕಾಗುತ್ತೆ, ಅದು ಹೆಂಗಾಗುತ್ತೆ, ಯಾವ ವಯಸ್ಸಿನವರಲ್ಲಿ ಹೆಚ್ಚು ಕಂಡುಬರುತ್ತೆ, ವೆರಿಕೋಸೀಲ್ ಸಮಸ್ಯೆ ಉಂಟಾದಾಗ ಲಕ್ಷಣಗಳು ಏನೇನು ಕಂಡುಬರುತ್ತೆ, ಆ ಒಂದು ವೆರಿಕೋಸೀಲ್ ಸಮಸ್ಯೆಯಿಂದ ಬಳಲುತ್ತಿರುವಂಥವರಿಗೆ ಮುಂದೆ ಪುರುಷರಲ್ಲಿ ಕಂಡುಬರುವಂತಹ ಬಂಜೆತನಕ್ಕೂ ಮತ್ತು ವೆರಿಕೋಸೀಲ್ಗೂ ಏನು ಲಿಂಕ್ ಇದೆ, ಇದೆಲ್ಲವನ್ನು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀನಿ. ಒಂದು ವೇಳೆ ನಿಮಗೆ ಆ ವಿಡಿಯೋ ನೋಡುವಂತಹ ಇಚ್ಛೆ ಇದ್ದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದರ ಲಿಂಕ್ ಕೊಟ್ಟಿರ್ತೀನಿ. ಅಥವಾ ಈ ವಿಡಿಯೋನ ನೀವು ಯೂಟ್ಯೂಬಲ್ಲಿ ಏನಾದರೂ ನೋಡ್ತಾ ಇದ್ದರೆ ಇಲ್ಲಿ ಮೇಲೆ ಕಾಣ್ತಿರುವಂತಹ ಐ ಬಟನನ್ನು ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋ ಸಂಪೂರ್ಣವಾಗಿ ನೋಡ್ಬೋದು. ಅಲ್ಲಿ ನಿಮಗೆ ವೆರಿಕೋಸೀಲ್ ಅನ್ನುವಂತಹ ಕಂಡೀಷನ್ನಿನ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಮತ್ತು ಆ ವಿಡಿಯೋದಲ್ಲೂ ಕೂಡ ಇದೇ ಥರ ಯಾವುದೋ ಒಂದು ಪೇಷಂಟ್ಸಿನ ರಿಪೋರ್ಟ್ಸ್ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು, ಅಂದರೆ ಯಾವ ಥರ ಔಷಧಿ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದು. ಸೊ ಆ ಒಂದು ವಿಡಿಯೋ ನೀವು ನೋಡಿಕೊಂಡು ಆಮೇಲೆ ಈ ವಿಡಿಯೋ ಬೇಕಾದರೂ ನೋಡ್ಬೋದು. ಸೊ ಇವಾಗ ಈ ಒಂದು ಕೇಸ್ ಡಿಸ್ಕಷನ್ ಬಗ್ಗೆ ಇವತ್ತಿನ ದಿನ ನಾನು ಮಾತಾಡಬೇಕಾದ್ರೆ ಸುಮಾರು 23-24 ವಯಸ್ಸಿನ ಪೇಷಂಟು. ನಾನು ನಿಮಗೆ ಸ್ಕ್ರೀನ್ ಮೇಲೆ ಕಾಣೋ ಥರ ಈ ರಿಪೋರ್ಟನ್ನು ತೋರಿಸ್ತಿರ್ತೀನಿ. ಈ ಒಂದು ಕೇಸಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತಹ ಒಂದು ಸಂಗತಿ ಏನು ಅಂತ ಹೇಳಿದರೆ, ಸೊ ಫಸ್ಟು ಡೇಟಿಂದ ನೋಡ್ಕೊಂಡು ಬರೋಣ, ಸೊ ದ್ಯಾಟ್ ನಿಮ್ಗೆ ಗೊತ್ತಾಗುತ್ತೆ ಕಿ ವೆರಿಕೋಸೀಲ್ ಅನ್ನುವಂತಹ ಕಂಡೀಷನ್ನು ಅಂದಾಜು ಎಷ್ಟು ಟೈಮ್ ಬೇಕಾಗುತ್ತೆ, ಎಷ್ಟು ತಿಂಗಳಲ್ಲಿ ಇದು ವಾಸಿ ಆಗುತ್ತೆ, ಎಷ್ಟು ಸಮಯದ ನಂತರ ಇದರಲ್ಲಿ ಚೇಂಜಸ್ ಕಂಡುಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಅಂದಾಜು ಟ್ರೀಟ್ಮೆಂಟ್ ಡ್ಯೂರೇಷನ್ ಅನ್ನುವಂಥದ್ದು ಏನಿರುತ್ತೆ ಅದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಪೇಷಂಟ್ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ರಿಪೋರ್ಟ್ ಮಾಡಿಸಿರುವಂತಹ ಡೇಟು 2023 ನವೆಂಬರಲ್ಲಿ. ಸೊ ಈ ರಿಪೋರ್ಟಲ್ಲಿ ನಾವು ನೋಡ್ಬೋದು ಬೈಲ್ಯಾಟ್ರಲ್ ವೆರಿಕೋಸೀಲ್ ಅಂತ ಬಂದಿರುವಂಥದ್ದು. ಗ್ರೇಡ್ 1 ಆನ್ ರೈಟ್ ಸೈಡ್, ಗ್ರೇಡ್ 2 ಆನ್ ಲೆಫ್ಟ್ ಸೈಡ್ ಅಂತ. ಅಂದರೆ ಈ ಪೇಷಂಟಲ್ಲಿ ಎರಡೂ ವೃಷಣಗಳಲ್ಲಿ, ಬಲಗಡೆ ಮತ್ತು ಎಡಗಡೆ ಎರಡೂ ವೃಷಣಗಳಲ್ಲಿ ವೆರಿಕೋಸೀಲ್ ಆಗಿರುವಂಥದ್ದು. ನಾನು ಹೇಳ್ದಂಗೆ ಸಾಮಾನ್ಯವಾಗಿ ಎಡಗಡೆ ಜಾಸ್ತಿ ಇರುತ್ತೆ ಅಥವಾ ಎಡಗಡೆ ಮಾತ್ರ ಇರುತ್ತೆ ಮೋಸ್ಟ್ ಆಫ್ ದ ಪೇಷಂಟ್ಸಲ್ಲಿ. ಈ ಪೇಷಂಟಲ್ಲೂ ಕೂಡ ಹಾಗೇನೆ ಮೊದಲು ಇದು ಎಡಗಡೆ ಸ್ಟಾರ್ಟ್ ಆಗಿ ಅದು 2nd ಗ್ರೇಡ್ವರೆಗೂ ಮುಂದುವರಿದಿದೆ. ಆ ನಂತರ ಬಲಗಡೆ ಭಾಗದಲ್ಲೂ ಸ್ಟಾರ್ಟ್ ಆಗಿದೆ. ಸೊ ಬಲಗಡೆ ಗ್ರೇಡ್ 1. ಈ ಗ್ರೇಡ್ಗಳನ್ನು ನಾವು ನೋಡುವಂತಹ ರೀತಿ ಹೆಂಗಿರುತ್ತೆ ಅಂತ ಹೇಳಿದರೆ, ಗ್ರೇಡ್ ಜಾಸ್ತಿ ಆದಷ್ಟು ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಅರ್ಥ, ಗ್ರೇಡ್ ಕಡಿಮೆ ಆದಷ್ಟು ನಿಮಗೆ ಗುಣ ಆಗ್ತಾ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೊಗೊಳ್ಬೇಕು ಅಂದರೆ, ಒಂದು ವೇಳೆ ನಿಮಗೆ 3rd ಗ್ರೇಡ್ ವೆರಿಕೋಸೀಲ್ ಇದ್ದರೆ ನೀವು ಔಷಧಿ ತೊಗೊಳ್ತಾ ಅದು 1st ಗ್ರೇಡ್ ವೆರಿಕೋಸೀಲ್ ಅಂತ ಏನಾದರೂ ಬಂದರೆ ಇದರ ಅರ್ಥ ನಿಮಗೆ ಗುಣ ಆಗ್ತಾ ಇದೆ ಅಂತ. ಒಂದು ವೇಳೆ 3rd ಗ್ರೇಡ್ ಇರುವಂತಹ ವೆರಿಕೋಸೀಲ್ 4th ಗ್ರೇಡಿಗೆ ಏನಾದರೂ ಹೋದರೆ, ಸೊ ಇದರ ಅರ್ಥ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಿಮ್ಮ ವೆರಿಕೋಸೀಲು ಕಂಡೀಷನ್ನು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಗ್ರೇಡಿಂಗ್ಸ್ಗಳು ಈ ಕಾರಣಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನವಂಬರ್ ನಂತರ ನೆಕ್ಸ್ಟ್ ರಿಪೋರ್ಟು ಜನವರಿಯಲ್ಲಿ ಮಾಡಿಸಿರುವಂಥದ್ದು. 2024 ಜನವರಿಯಲ್ಲಿ ನಾವು ನೋಡೋದಾದರೆ ಲೆಫ್ಟ್ ಸೈಡ್ ಗ್ರೇಡ್ 1 ವೆರಿಕೋಸೀಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಏನಿದರ ಅರ್ಥ? ರೈಟ್ ಸೈಡ್ ಇರುವಂತಹ, ಬಲಗಡೆ ಇರುವಂತಹ ವೆರಿಕೋಸೀಲು ಸಂಪೂರ್ಣ ಗುಣಮುಖ ಆಗಿರುವಂಥದ್ದು. ಅದರ ಜೊತೆಗೆ ಎಡಗಡೆ ಇರುವಂತಹ ವೆರಿಕೋಸೀಲು, ಏನು ಗ್ರೇಡ್ 2 ಅಂತ ವೆರಿಕೋಸೀಲ್ ಇತ್ತು, ಅದು ಕೂಡ ಗ್ರೇಡ್ 1 ವೆರಿಕೋಸೀಲ್ ಆಗಿ ಕಂಡುಬರುವಂಥದ್ದು. ಇವಾಗ ತಾನೇ ನಾನು ಹೇಳ್ತಾ ಇದ್ದೆ ನಿಮಗೆ, ಒಂದು ವೇಳೆ ಗ್ರೇಡಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದರೆ ಡಿಸೀಸ್ ಮುಂದುವರಿತಾ ಇದೆ ಅಂತ ಅರ್ಥ. ಒಂದು ವೇಳೆ ಈ ಗ್ರೇಡೇಷನ್
ಕಡಿಮೆ ಆದರೆ, ಅಂದರೆ 3ನೇ ಗ್ರೇಡಿಂದ 2ನೇ ಗ್ರೇಡಿಗೆ ಬಂದು ಅಥವಾ 2ನೇ ಗ್ರೇಡಿಂದ 1ನೇ ಗ್ರೇಡಿಗೆ ಬಂದರೆ ಇದರ ಅರ್ಥ ಗುಣ ಆಗ್ತಾ ಇದೆ, ವೆರಿಕೋಸಿಲ್ ಸಮಸ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಇದು 2 ತಿಂಗಳ ನಂತರ ಮಾಡಿಸಿರುವಂತಹ ರಿಪೋರ್ಟ್. ಅದಾದ ನಂತರ ಕೊನೆಗೆ ಲಾಸ್ಟ್ ಟೈಮ್ ಸ್ಕ್ಯಾನ್ ಮಾಡಿಸಿರುವಂಥದ್ದು 2024 ಮೇ ತಿಂಗಳಲ್ಲಿ, ಅಂದರೆ 4 ತಿಂಗಳ ನಂತರ ಈ ಒಂದು ಸ್ಕ್ಯಾನಿಂಗನ್ನು ಮಾಡಿಸಿರುವಂಥದ್ದು. ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳಲ್ಲೆಲ್ಲ ಪೇಷಂಟ್ಸ್ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡೋದು ಇರೋದರಿಂದ ನಾವು ಹೆಸರನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೋ ಸಿಗ್ನಿಫಿಕೆಂಟ್ ಅಬ್ನಾರ್ಮಲಿಟಿ ಡಿಟೆಕ್ಟೆಡ್. ಅಂದರೇನು, ಯಾವುದೇ ರೀತಿಯ ಸಮಸ್ಯೆ ಈ ಒಂದು ರಿಪೋರ್ಟಲ್ಲಿ ಕಂಡು ಬರ್ತಾ ಇಲ್ಲ. ವೆರಿಕೋಸೀಲ್ ಆಗಲಿ, ಹೈಡ್ರೋಸೀಲ್ ಆಗಲಿ ಅಥವಾ ಇನ್ಯಾವುದೇ ರೀತಿಯ ಸಮಸ್ಯೆ ಆಗಲಿ ಇಲ್ಲಿ ಕಂಡು ಬರ್ತಾ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಇದರ ಅರ್ಥ ಏನು? ಇದರ ಅರ್ಥ ಇಷ್ಟೇ, ವೆರಿಕೋಸೀಲ್ ಅಂದ ತಕ್ಷಣ ಭಯಪಡುವಂಥದ್ದು, ವೆರಿಕೋಸೀಲ್ ಆಗಿದೆ ಅಂದ ತಕ್ಷಣ ಲೈಂಗಿಕ ಸಾಮರ್ಥ್ಯ ಕ್ಷೀಣ ಆಗುತ್ತೆ ಅಂತ ಅಂದ್ಕೊಳ್ಳುವಂಥದ್ದು, ಅಥವಾ ವೆರಿಕೋಸೀಲ್ ಆದ ನಂತರ ಆಪರೇಷನ್ನೇ ಒಂದೇ ಉಪಾಯ, ಅದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅಂತ ಭಯಪಡುವಂತಹ ಕೆಲಸ ಬೇಡ. ವೆರಿಕೋಸೀಲ್ ಆದರೆ ಅದಕ್ಕೆ ಔಷಧಿಯಿಂದ ಗುಣ ಮಾಡುವಂತಹ ಹಲವಾರು ಔಷಧಿಗಳು ಹೋಮಿಯೋಪತಿಯಲ್ಲಿ ಇರುತ್ತೆ. ಇನ್ನು ಸುಮಾರು ಜನ ನಾನು ಕೇಳ್ತಾ ಇರ್ತಾರೆ, ಯಾವ ಔಷಧಿ ಹೆಲ್ಪ್ ಆಗುತ್ತೆ ವೆರಿಕೋಸೀಲ್ಗೆ, ಯಾವ ಔಷಧಿ ತೊಗೊಂಡ್ರೆ ನಮಗೆ ಗುಣ ಆಗುತ್ತೆ ಅಂಥೇಳಿ. ಈ ಥರ ಪ್ರಶ್ನೆ ಇರೋರಲ್ಲಿ ನಾನು ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿವರೆಗೂ ವೆರಿಕೋಸೀಲ್ಗೆ ಇದೇ ಔಷಧಿ, ಇದು ಒಂದೇ ಔಷಧಿ, ಇದರಿಂದನೇ ಎಲ್ಲ ಥರದ ವೆರಿಕೋಸೀಲ್ಗಳು ಗುಣ ಆಗುತ್ತೆ ಅಂತ ಇರೋದಿಲ್ಲ. ಈ ವೆರಿಕೋಸೀಲ್ ಅನ್ನುವಂತಹ ಕಂಡೀಷನ್ನು ಅದಕ್ಕೆ ತಕ್ಕಂತೆ ಏನೇನು ಗುಣಲಕ್ಷಣಗಳು ಇರುತ್ತೋ ಮತ್ತು ಆ ಪೇಷಂಟಿನ ಫಿಸಿಕಲ್ ಮತ್ತು ಮೆಂಟಲ್ ಕಾನ್ಸ್ಟಿಟ್ಯೂಷನ್ ಏನಿರುತ್ತೋ ಇದನ್ನೆಲ್ಲವನ್ನು ಒಳಗೊಂಡು ಹೋಮಿಯೋಪತಿ ಮೆಡಿಸಿನನ್ನು ಕೊಡಬೇಕಾಗುತ್ತೆ. ಇಲ್ಲಿ ಸ್ಪೆಸಿಫಿಕ್ ಡಿಸೀಸ್ಗೆ ಸ್ಪೆಸಿಫಿಕ್ ಮೆಡಿಸಿನ್ ಅಂತ ಏನು ಕಾನ್ಸೆಪ್ಟ್ ಇರುತ್ತೆ ಅದು ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಸಿಂಪಲ್ ವರ್ಡ್ಸಲ್ಲಿ ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ, ಯಾವುದೋ ಒಂದು ಔಷಧಿ ವೆರಿಕೋಸೀಲ್ ಪೇಷಂಟ್ಸ್ಗೆ ಗುಣ ಮಾಡಿದೆ ಅಂಥೇಳಿ ಅದೇ ಔಷಧಿ ನಾನು ಎಲ್ಲ ವೆರಿಕೋಸೀಲ್ ಪೇಷಂಟ್ಸಿಗೂ ಕೊಟ್ಟು ಗುಣ ಮಾಡ್ತೀನಿ ಅಂತ ಹೇಳಿದರೆ ಆ ಥರ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಸೊ ಕೇಸ್ ಟೇಕಿಂಗ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಅಂದರೆ ನಿಮ್ಮ ವೆರಿಕೋಸೀಲ್ ಬಗ್ಗೆ ಮತ್ತು ನಿಮ್ಮ ದೈಹಿಕ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡ ನಂತರ ಮೆಡಿಸಿನ್ಸನ್ನು ಕೊಟ್ಟರೆ ಮಾತ್ರ ಈ ವೆರಿಕೋಸೀಲ್ ಅನ್ನುವಂತಹ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸೊ ವೆರಿಕೋಸೀಲ್ ಅಂದರೆ ಭಯ ಬೇಡ. ವೆರಿಕೋಸೀಲ್ ಆಗಿದೆ ಅಂತ ಸ್ಕ್ಯಾನಿಂಗ್ ಮುಖಾಂತರ ಗೊತ್ತಾದ ತಕ್ಷಣ ಕುಗ್ಗಿ ಹೋಗುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಇದರದೇ ಆದಂತಹ ಕೆಲವೊಂದು ಮೆಡಿಸಿನ್ಗಳು, ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ಗಳು ಇರುತ್ತೆ. ನೀವು ನಿಮ್ಮ ಹತ್ತಿರದ ಹೋಮಿಯೋಪತಿ ವೈದ್ಯರಿಗೆ ಹೋಗಿ ಭೇಟಿಯಾಗಿ ಅವರಿಗೆ ವೆರಿಕೋಸೀಲ್ ಬಗ್ಗೆ ಅವರಿಂದ ಮಾಹಿತಿ ಪಡೆದು ಚಿಕಿತ್ಸೆ ಕೂಡ ತಗೊಳ್ಬಹುದು. ಮತ್ತು ಒಂದು ವೇಳೆ ನಿಮಗೇನಾದರೂ ನನ್ನನ್ನು ಕನ್ಸಲ್ಟ್ ಮಾಡಬೇಕು ಅಂತ ಅನಿಸಿದರೆ ಈ ಸ್ಕ್ರೀನ್ ಮೇಲೆ ನಮ್ಮ ಕ್ಲಿನಿಕ್ ರಿಸೆಪ್ಷನ್ ನಂಬರ್ ಬರ್ತಾ ಇರುತ್ತೆ. ನೀವು ಅದನ್ನು ನಂಬರ್ನ ನೋಟ್ ಮಾಡಿಕೊಂಡು ನೀವು ಕಾಲ್ ಮಾಡ್ಬೋದು. ಮತ್ತು ಈ ವಿಡಿಯೋ ಎಂಡ್ಗೆ ಕ್ಲಿನಿಕ್ಕಿನ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಒಂದು ವೇಳೆ ನಿಮಗೆ ಕಲಬುರಗಿಗೆ ಬರೋ ಇಚ್ಛೆ ಇದ್ದರೆ ಇಲ್ಲಿಗೆ ಬಂದು ಕೂಡ ನನ್ನನ್ನು ನೇರವಾಗಿ ಭೇಟಿಯಾಗಿ ಔಷಧಿ ತೊಗೊಳ್ಬೋದು. ಅಥವಾ ಬರೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಆಪ್ಷನ್ಸ್ ಕೂಡ ಅವೈಲೇಬಿಲಿಟಿ ಇರುತ್ತೆ. ಇಲ್ಲಿಂದನೇ ಮೆಡಿಸಿನ್ ಕೂಡ ಕಳಿಸ್ಕೊಡುವಂತಹ ವ್ಯವಸ್ಥೆಯೂ ಇರುತ್ತೆ. ನಿಮಗೊಂದು ವೇಳೆ ಅನುಕೂಲ ಆದರೆ ಅದಕ್ಕೂ ಕೂಡ ನೀವು ಹೋಗಬಹುದು. ಸೊ ವೆರಿಕೋಸೀಲ್ ಬಗ್ಗೆ ಭಯ ಬೇಡ. ವೆರಿಕೋಸೀಲ್ ಅಂದರೆ ಆಪರೇಷನ್ ಅಲ್ಲ. ಇದಕ್ಕೆ ಹಲವಾರು ಚಿಕಿತ್ಸಾ ಪದ್ಧತಿಗಳಲ್ಲಿ ಔಷಧಿಗಳು ಉಂಟು. ಸೊ ಆಪರೇಷನ್ ಅನ್ನುವಂತಹ ಒಂದು ಆಪ್ಷನ್ ಏನಿದೆ ಅದನ್ನು ನೀವು ಯಾವಾಗಲೂ ಲಾಸ್ಟಿಗೆ ಇಡಿ. ಓಕೆ, ಆಪ್ರೇಷನ್ ಅಂದರೆ ಎಲ್ಲ ಔಷಧಿ ತೊಗೊಂಡ್ರೂ ಕೂಡ ಏನೂ ವರ್ಕೌಟ್ ಆಗದೇ ಇದ್ದರೆ ಆವಾಗ ಮಾತ್ರ ಆಪ್ರೇಷನ್ ಬರುತ್ತೆ. ಮತ್ತು 4th ಗ್ರೇಡ್ ಇದ್ದರೆ
ಆಪ್ರೇಷನ್ ಬೇಕಾಗುವಂತಹ ಒಂದು ಚಾನ್ಸು ಜಾಸ್ತಿ ಇರುತ್ತೆ. ಅದು ಕೂಡ ಅದಕ್ಕೆ ತಕ್ಕಂಗೆ ಅಷ್ಟು ಸಿವಿಯರ್ ಆಗಿ ನಿಮ್ಮಲ್ಲಿ ನೋವು ಕಾಣಿಸ್ಕೊಳ್ತಾ ಇದ್ದರೆ, ಡಿಸ್ಕಂಫರ್ಟ್ ಏನಾದರೂ ಇದ್ದರೆ ಬೇಕಾಗುತ್ತೆ. ಅದರ್ವೈಸ್ ನಿಮಗೆ ತಾಳುವಂತಹ ಟಾಲರೇಬಲ್ ಪೇಯ್ನ್ ಏನಾದರೂ ಇದ್ದರೆ ಅದು ಕೂಡ ಅವಶ್ಯಕತೆ ಇರೋದಿಲ್ಲ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ತರಹದ ಈ ವೆರಿಕೋಸಿಲ್ ಕಂಡೀಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಥವಾ ವೆರಿಕೋಸಿಲ್ ಯಾವ ಥರ ಕ್ಯೂರ್ ಮಾಡಬಹುದು ಅಂತ ನಿಮಗೆ ಕುತೂಹಲ ಏನಾದರೂ ಇದ್ದರೆ ಈ ವಿಡಿಯೋನ ನೀವು ಲೈಕ್ ಮಾಡಿ. ಇದನ್ನು ವೆರಿಕೋಸಿಲ್ ಇದೆ ಅಂತ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ, ಅವರಿಗೆ ಸಹಾಯ ಮಾಡೋ ಇಚ್ಛೆ ಇದ್ದರೆ ಶೇರ್ ಮಾಡ್ಬೋದು. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇದೇ ಥರದ ವಿಡಿಯೋಗಳನ್ನು ನೋಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.